ರಾಜಿ ಹೇಗಿದೆಯೇ? ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಚೆನ್ನಾಗೇ ಇದೀವಿ. ನಮಸ್ಕಾರ ಕಣಪ್ಪ, ಚೆನ್ನಾಗಿದ್ಯಾ? ನಮಸ್ಕಾರ ಅತ್ತೆ, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಅತ್ತೆ? ಚೆನ್ನಾಗಿದ್ದೀನಿ. ಅಮ್ಮ ಅಪ್ಪ ಚೆನ್ನಾಗಿದ್ದಾರೆ. ಒಬ್ರೇ ಬಂದಿದ್ದೀರಾ? ಅಮ್ಮ ಅಪ್ಪ ಎಲ್ಲಿ? ಒಳಗಡೆ ಇದ್ದಾರಾ? ರಾಜಿ ರಾಜಿ ಅಮ್ಮ ಅಪ್ಪ ಮನೇಲೇ ಇದ್ದಾರೆ. ಓ, ನಾನು ಕೂಡ ನಮ್ಮನೆಗೆ ಹೋಗ್ತಿದ್ದೆ ಅತ್ತೆ. ನಮಸ್ಕಾರ ಮಾಡೋಣ ಅಂತ ಇಲ್ಲಿಗೆ ಬಂದೆ ಅಷ್ಟೇ. ಈಗ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ರಾಜಿ, ನಿನ್ ಜೊತೆ ನಾನು ಬರ್ತೀನಿ ಕಣೆ. ಅಯ್ಯೋ, ಬಾ ಅತ್ತೆ, ಹೋಗೋಣ. ನೋಡಪ್ಪ ಶೌರ್ಯ, ಆ ಕಡೆ ಅಲ್ಲ ಈ ಕಡೆ. ನಮ್ಮನೆ ಈ ಕಡೆ ಅಲ್ವಾ ಅತ್ತೆ? ಈಗ ಈ ಕಡೆಯಿಂದನೂ ಹೋಗ್ಬೋದು ರಾಜಿ. ಶೌರ್ಯ, ಈ ಕಡೆಯಿಂದ ಹೋಗಪ್ಪ. ಶೌರ್ಯ, ಇಲ್ಲೇ ನಿಲ್ಸಿ. ಇಲ್ಲ, ಇಲ್ಲಿ ಯಾಕೆ ಅತ್ತೆ? ಇದೇ ಮನೆ. ಇದು ನಮ್ಮನೆ ಅಲ್ವಲ್ಲ ಅತ್ತೆ? ನಮ್ಮನೆ ಆ ಕಡೆ ಇದೆಯಲ್ಲ. ಇವಾಗ ಇದೇ ನಮ್ಮನೆ. ಬಾ, ಹೇಳ್ತೀನಿ. ಬಾಪ ಶೌರ್ಯ, ಬನ್ನಿ. ಬನ್ನಿ. ರಾಜಿ, ಶೌರ್ಯ, ರಾಜಿ, ನಿಮ್ ಮನೆಯವರೆಲ್ಲ ಯಾಕೆ ಇಲ್ಲಿದ್ದಾರೆ? ಅದೇ ಅರ್ಥ ಆಗ್ತಿಲ್ಲ ಸರ್. ಏನೇ ಪದ್ಮ, ರಾಜು ಏನು ಹೇಳ್ಬೇಡ ಅಂತ ಹೇಳಿದ್ರು ನೀನೆಲ್ಲ ಹೇಳಿ ಕರ್ಕೊಂಡ್ ಬಂದಿದ್ಯಾ? ಯಾಕಮ್ಮ ಹಾಗೆ ಹೇಳ್ತೀಯ? ನಾನೇನು ಹೇಳಿಲ್ಲ. ಮತ್ತೆ ನೇರವಾಗಿ ಮನೆಗೆ ಹೇಗ್ ಬಂದ್ರು? ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಸಿಕ್ಕಿದ್ರು ಪಾರ್ವತಿ. ಅಲ್ಲಿ ರಾಜಿ ಹತ್ರ ಸುಳ್ಳು ಹೇಳಕ್ಕಾಗ್ದೆ ಮನೆಗೆ ಕರ್ಕೊಂಡ್ ಬಂದೆ. ಏನ್ ನಡೀತು ಅಜ್ಜಿ? ಮದ್ವೆ ಆಗಿ ಮೊದಲೇ ಸಲ ಮನೆಗೆ ಬಂದ್ರೆ ಅವ್ರಿಗೆ ಆರತಿ ಎತ್ತಿ ಒಳ ಕರ್ಕೋಬೇಕಲ್ವಾ? ಹೌದೌದು, ಹೇಳೋದ್ ಮರ್ತೇ ಬಿಟ್ಟೆ. ಪಾರ್ವತಿ, ಹೋಗಿ ಆರತಿ ತಟ್ಟೆ ತಗೊಂಬಾ. ರಾಜಿ, ಬಾಮ್ಮ, ಒಳಗಡೆ ಬಾಮ್ಮ. ಬಾ, ಹೋಗೋಣ. ಬನ್ನಿ. ಬಲ್ಗಾಲಿಟ್ಟು ಒಳಗಡೆ ಹೋಗಮ್ಮ. ನಡಿಯಪ್ಪ. ಬನ್ನಿ ಬನ್ನಿ, ಕುತ್ಕೊಮ್ಮ, ಕುತ್ಕೊಪ್ಪ, ಕುತ್ಕೊಮ್ಮ. ಅಷ್ಟಕ್ಕೂ ಈ ಮನೇಲಿ ನೀವೆಲ್ಲ ಯಾಕಿದ್ದೀರಾ?
ಏನ್ ನಡೀತು? ಇನ್ನೇನಾಗುತ್ತೆ, ಒಂದೇ ರಾತ್ರಿಲಿ ಎಲ್ಲರ ಹಣೆ ಬರ ತಲೆ ಕೆಳಗಾಯ್ತು. ಆ ಮನೆ ಹೋಯ್ತು, ಇಲ್ಲೋಡು ಈ ಮನೆ ಸಿಕ್ತು. ಪಾರ್ವತಿ, ಸುಮ್ನಿರ್ತ್ಯಾ? ಮದ್ವೆ ಆದ್ಮೇಲೆ ಮೊದಲೇ ಸಲ ಮನೆ ಒಳಗಡೆ ಬಂದ್ರೆ ಅವ್ರನ್ನ ಸತ್ಕರಿಸೋದ್ ಬಿಟ್ಟು ಏನ್ ಈ ಮಾತುಗಳು? ನೀವು ಕುತ್ಕೊಳ್ಳಿ. ನೀನ್ ಮೊದ್ಲು ಹೋಗಿ ಕಾಫಿ ತಗೋ. ಹಾ ಸರಿ ಬಿಡಿ. ಆ ಮನೇಲಾದ್ರೆ ನಮ್ಗೆ ಹಸು ಇತ್ತು, ಯಾವಾಗ ಬೇಕಾದ್ರೆ ಅವಾಗ ಹಾಲು ಸಿಕ್ತಿತ್ತು. ಈಗ ಈ ಮನೇಲಿ ಅದೆರಡು ಇಲ್ವಲ್ಲ. ಎಲ್ಲಿಂದ ತಗೊಂಬ ಅಂತೀರಾ? ಹಾಲ್ ತಾನೇ ಬೇಕಿರೋದು, ನಾನೇ ತರ್ತೀನಿ. ರಾಮಚಂದ್ರ, ಹೊಸ್ದಾಗ್ ಮದ್ವೆ ಆಗಿ ಮೊಮ್ಮಗಳು ಅಳಿಯ ಮನೆಗ್ ಬಂದಿದ್ದಾರೆ. ಈ ಮನೆಯಲ್ಲಿ ಅಳಿಯಂದರಿಗೆ ಮರ್ಯಾದೆ ಕೊಡೋದಕ್ಕೂ ಕೂಡ ಗತಿ ಇಲ್ದೇ ಇರೋಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟಲ್ಲ. ಇದೆಲ್ಲ ಏನು ಭಗವಂತ? ಅಜ್ಜಿ, ಇವಾಗಾದ್ರೂ ನಿಜ ಹೇಳ್ತ್ಯಾ? ಏನ್ ನಡೀತು? ಹೇಳಮ್ಮ. ನಮ್ ಬಾಯಿ ಮುಚ್ಚಿಸಿ ನೀನು ಮೌನವಾಗಿದ್ದ ತಕ್ಷಣ ಸತ್ಯ ಏನ್ ಸುಳ್ಳು ಆಗಲ್ವಲ್ಲ? ಕೇಳ್ತಾ ಇದ್ದಾಳಲ್ಲ, ಹೇಳು. ಅದು ಅತ್ತೆ ಮನೇಲಿದ್ದಾಳೆ, ಇದನ್ನೆಲ್ಲ ಯಾಕೆ ಹೇಳಿ ಬೇಜಾರು ಮಾಡ್ಸೋದು ಅಂತ ಹೇಳಿದ್ರು. ಅದೇನೋ ಸರಿ, ಈಗ ಈ ಮನೆಗೆ ಬಂದಿದ್ದಾಳಲ್ಲ, ನಮ್ ಬದುಕೆಲ್ಲ ನೋಡಿದ್ಲಲ್ಲ, ಇನ್ನ ಮುಚ್ಚಿಡೋದೇನಕ್ಕೆ? ಇವಾಗಾದ್ರೂ ನಿಜ ಹೇಳ್ತೀರಾ ಅಥವಾ ನಾನು ಇಲ್ಲಿಂದ ಹೊರಟೋಗ್ಬಿಡ್ಲಾ? ಆಚೆ ಹಾಕಿದ್ರು ಬಂದ್ವಿ. ಆಚೆ ಹಾಕಿದ್ರು ಅಂತಿದ್ದೀರಲ್ಲ, ಅದು ನಮ್ಮನೆ. ನಮ್ಮನ್ನ ಆಚೆ ಹಾಕುವಂತ ಧೈರ್ಯ ಈ ಊರಲ್ಲಿ ಯಾರಿಗಿದೆ? ಹೇಳಿ, ನಿಮ್ಮನ್ನೇ ಕೇಳ್ತಾ ಇರೋದು. ಇದಳಲ್ಲ ಅಮೇರಿಕಾಯಿಂದ ಬಂದಿರೋಳು. ಆದ್ಯಾನ? ಆ ಮಹಾತಾಯಿನೇ. ಯಾವ ಗಳಿಗೆನಲ್ಲಿ ನಿಮ್ಮಮ್ಮ ಅವಳನ್ನ ನಮ್ಮನೆ ಕರ್ಕೊಂಡ್ ಬಂದ್ಲೋ, ಬಂದಾಗಿಂದ ಇದೇ ಗೋಳ್ ನಮ್ಗೆ. ತಾಯಿ ಬೂದಿ ತಗೊಂಡು ನಮ್ಮೂರಿಗೆ ಬಂದ್ಲು. ಆ ಬೂದಿನ ಕಾವೇರಿಲ್ ಬಿಟ್ಟು ಹೋಗ್ಬೇಕಿತ್ತು. ಹೋಗೋದು ಬಿಟ್ಟು ಮನೇಲೆ ಜಾಂಡ ಊರಿ ಟೈಮ್ ನೋಡ್ಕೊಂಡು ದ್ವೇಷ ಬೆಳೆಸ್ಕೊಂಡು ನಮ್ಮೆಲ್ರೂ ಹೊರಗಡೆ ಕಳ್ಸಿದ್ಲು. ಅತ್ತೆ, ಏನ್ ಮಾತಾಡ್ತಿದ್ಯಾ? ಆದ್ಯ ಯಾಕೆ ಹಾಗೆ ಮಾಡ್ತಾಳೆ? ಅವಳು ಅಮೇರಿಕಾಯಿಂದ ಬಂದಿದ್ದು ಸಂಬಂಧಕ್ಕೋಸ್ಕರ ಅಲ್ವೇ, ಆಸ್ತಿಗೋಸ್ಕರ.
ಅವಳು ಮೊದ್ಲಿಂದನೂ ಕಾನೂನು ಪ್ರಕಾರನೇ ಮಾಡ್ತಿದ್ದಾಳೆ. ಅಷ್ಟೆಲ್ಲ ಯಾಕೆ? ಸೀನು ಜೊತೆ ನಿನ್ ಮದ್ವೆ ಆದ್ರೆ ನೀನು ತವ್ರ ಮನೇಲೆ ಉಳ್ಕೋತ್ಯಾ, ಅವಳಿಗೂ ಆಸ್ತಿಗೂ ಅಡ್ಡಿ ಆಗ್ತ್ಯಾ ಅಂತ ಆವತ್ತು ಮಂಟಪದಲ್ಲಿ ನಮ್ ಕಣ್ ತಪ್ಸಿ ಅವನನ್ನ ಮದ್ವೆ ಮಾಡ್ಕೊಂಡ್ ಬಂದ್ಲಲ್ಲ. ನೀನ್ ಇಷ್ಟಪಟ್ಟಿರೋ ಶೌರ್ಯನ್ ಜೊತೆ ನೀನ್ ಮದ್ವೆ ಆಗ್ತಾ ಇದ್ರೆ ನಿಮ್ಮ ಅಮ್ಮನ್ನ ಮಾಯ ಮಾಡಿ ಮದ್ವೆ ನಿಲ್ಲಿಸ್ಬೇಕು ಅಂತ ನೋಡಿದ್ಲು. ದೇವ್ರ ದಯೆಯಿಂದ ನಿಮ್ಮಿಬ್ರು ಮದ್ವೆ ಆಯ್ತು. ಆ ಮದ್ವೆನ ಆಗೋದಕ್ ಬಿಟ್ಟು ಪಾರ್ವತಿನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ಟು ಅದನ್ನ ಅಡ್ಡ ಇಟ್ಕೊಂಡು ನಿಮ್ಮಪ್ಪನ್ನ ರೊಚ್ಚಿಗೇಳ್ಸಿದ್ಲೆ. ಇಳಿಸಿ ಇಳಿಸಿ ನಿಧಾನವಾಗಿ. ಆ ತಪ್ಪು ಮಾಡಿದ್ದಕ್ಕೆ ಮನೆ ಬಿಟ್ಟು ಹೊರಟೋಗಿ ಅಂತ ಹೇಳ್ತಿದ್ ಹಾಗೆ ಅವಳ ಮನ್ಸಲ್ಲಿದ್ದ ವಿಷಯ ಎಲ್ಲ ಹೊರಗ್ ಬಂತು. ಇದು ನಮ್ ತಾತನ್ ಮನೆ ಅಂದ್ರೆ ನಮ್ಮನೆ. ನಮ್ಮನ್ನ ಮನೆಯಿಂದ ಹೊರಗೆ ಹಾಕೋ ಹಕ್ಕು ಯಾರಿಗೂ ಇಲ್ಲ. ಈ ಮನೇಲಿ ನಿಮಗೇನ್ ಹಕ್ಕಿದೆ? ಇದು ನಮ್ ತಾತನ್ ಮನೆ. ಆ ವಿಷಯಕ್ಕೆ ಬಂದ್ರೆ ಹೋಗ್ಬೇಕಾಗಿರೋದು ನಾವಲ್ಲ ನೀವು ಅಂತ ನಿಮ್ಮಪ್ಪನ ಮುಖದ ಮೇಲೆ ಹೇಳ್ಬಿಟ್ಲೆ. ಎಲ್ರೂ ಊಟ ಬಟ್ಟೆನಲ್ಲೇ ಇಲ್ಲಿಗೆ ಬರ್ಬೇಕಾಗ್ ಬಂತು. ನಾನು ಅವಳನ್ನ ಮೊಮ್ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ಅದಕ್ಕೆ ಇಷ್ಟು ದೊಡ್ಡ ಬಹುಮಾನ ನಮಗ್ ಕೊಟ್ಲು. ನಿಮ್ಮಮ್ಮ ಕೂಡ ಅಲ್ಲೇ ಇದ್ದಾರೆ. ದೊಡ್ಡಮ್ಮ ದೊಡ್ಡಮ್ಮ ಅಂತ ಮಾಯ ಮಾಡಿ ನಿಮ್ಮಮ್ಮನ್ನ ಅವಳ ಪರ ಮಾಡ್ಕೊಂಡ್ಲು. ಈಗ ನಿಮ್ಮಮ್ಮನ್ಗೆ ನಿಮ್ಮಪ್ಪನೂ ಕಾಣಿಸಲ್ಲ, ನೀನು ಕಾಣಿಸಲ್ಲ, ನಾವು ಕಾಣಿಸಲ್ಲ. ರಾಜಿ, ಅಣ್ಣ ಬರ್ತಾ ಇದ್ದಾನೆ. ನಾವ್ ಹೇಳಿದ ವಿಷಯ ಯಾವುದು ಹೇಳ್ಬೇಡ.
ರಾಜಿ ಅಪ್ಪ ಅಪ್ಪ ಅಮ್ಮ ರಾಜಿ ಹೇಗಿದೆಯಮ್ಮ? ಅಪ್ಪ ಅಪ್ಪ ಏನೂ ಆಗಿಲ್ಲ ಅಮ್ಮ. ಅಪ್ಪ ಅಪ್ಪ ಬನ್ನಿ ಕೂತ್ಕೊಳ್ಳಿ. ರಾಜಿ ಏನಾಯ್ತಮ್ಮ? ಯಾಕೆ ಹೇಳ್ತಿದ್ಯಾ? ಏನಪ್ಪ ಸಮಾಧಾನ ಮಾಡ್ಕೊಡಮ್ಮ, ಸುಮ್ಮನಿರು ರಾಜಿ. ಆದ್ಯ ಹೀಗ್ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನೆಲ್ಲ ಹೀಗ್ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಪ್ಪ. ಹೋಗ್ಲಿ ಬಿಡಮ್ಮ ರಾಜಿ. ಗಂಡನ ಜೊತೆ ಮೊದಲನೇ ಸಲ ತವ್ರ ಮನೆಗೆ ಬಂದು ಹೀಗಳ್ತಾರ ಹೇಳು? ಎಷ್ಟೊತ್ತಾಯ್ತು ನೀವು ಬಂದು? ಮಾವ ಈಗಷ್ಟೇ ಬಂದೆ ನಾನು. ಏನ್ ಅಳಿ ಅಂದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಾವ. ಏನಮ್ಮ ಇವ್ರು ಬಂದಿದ ತಕ್ಷಣ ನಡೆದಿದ್ದನ್ನ ಹೇಳಿ ಅಳಿಸ್ಬಿಟ್ರ? ಆದ್ಯ ಆಡಿದ ಮಾತುಗಳನ್ನ ಸಹಿಸ್ಕೊಂಡ್ವೆ ಹೊರತು ಅವಳು ಮಾಡಿದ ಮೋಸನ ಸಹಿಸ್ಕೊಳಕ್ ಆಗ್ತಿಲ್ಲ ಭಾವ. ಅಯ್ಯೋ ಅಳ್ಬೇಡಮ್ಮ ರಾಜಿ, ಅಳ್ಬೇಡಮ್ಮ. ಈಗೇನಾಯ್ತು ಅಂತ? ಇದಕ್ಕಿಂತ ಇನ್ನೇನಾಗ್ಬೇಕು? ಇದಕ್ಕಿಂತ ಇನ್ನೇನಾಗ್ಬೇಕು ಅಪ್ಪ? ನೋಡ್ರಾಜಿ, ನನಗೆ ಈ ಮನೆ ಹಳೇದೆ, ಈ ಕೆಲ್ಸನೂ ಹಳೇದೆ. ಮಧ್ಯದಲ್ಲಿ ಬಂದಿದ್ದ ಆಸ್ತಿ ಪಾಸ್ತಿ ಎಲ್ಲ ಮಧ್ಯದಲ್ಲೇ ಹೋಯ್ತಷ್ಟೆ. ಇದನ್ನೆಲ್ಲ ನಿನ್ ಮನ್ಸಲ್ಲಿ ಇಟ್ಕೋಬೇಡಮ್ಮ. ಅಮ್ಮ ಪದ್ಮ, ಅಣ್ಣ ರಾಜಿಗೆ ಅಳಿಯಂದ್ರಿಗೆ ಊಟದ ವ್ಯವಸ್ಥೆ ಮಾಡಮ್ಮ. ಆಯ್ತಣ್ಣ. ರಾಜಿ, ನನ್ನ ಕೈಕಾಲು ತೊಳ್ಕೊಂಡ್ ಬರ್ತೀನಿ. ಎಲ್ರೂ ಕೂತು ಸಂತೋಷದಿಂದ ಊಟ ಮಾಡೋಣ, ಸರಿನಾ? ರಾಜಿ, ಇದು ನಮ್ ತಾತನ್ ಮನೆ.
ಅಳಿಯಂದರಿಗೆ ಮರ್ಯಾದೆ ಕೊಡೋದಕ್ಕೂ ಕೂಡ ಗತಿ ಇಲ್ದೇ ಇರೋಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟಲ್ಲ. ಅವಳು ಅಮೆರಿಕದಿಂದ ಬಂದಿದ್ದು ಸಂಬಂಧಕ್ಕೋಸ್ಕರ ಅಲ್ವೇ, ಆಸ್ತಿಗೋಸ್ಕರ. ಈ ಮನೇಲಿ ನಿಮ್ಗೇನ್ ಹಕ್ಕಿದೆ? ಇದು ನಮ್ ತಾತನ್ ಮನೆ. ಆ ಮಾತಿಗೆ ಬಂದ್ರೆ ಆಚೆ ಹೋಗ್ಬೇಕಿರೋದು ನಾವಲ್ಲ, ನೀವು ಅಂತ ನಿಮ್ಮಪ್ಪನ ಮುಖಕ್ಕೆ ಹೇಳ್ಬಿಟ್ಲು ಕಣೆ. ನೋಡ್ರಜ್ಜಿ, ನನಗೆ ಈ ಮನೆ ಹಳೇದೆ, ಈ ಕೆಲ್ಸನೂ ಹಳೇದೆ. ಮಧ್ಯದಲ್ಲಿ ಬಂದಿದ್ದ ಆಸ್ತಿ ಪಾಸ್ತಿ ಎಲ್ಲ ಮಧ್ಯದಲ್ಲೇ ಹೋಯ್ತಷ್ಟೆ. ಇದನ್ನೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಬಿಡಮ್ಮ.